ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಸೊ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬ ದಿನ ಆಗಿತ್ತು ನಾನು ವಿಡಿಯೋನ ಹಾಕಿ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಒಂದು ವಾರನೇ ಆಯಿತು ಹಬ್ಬ ಆಗಿ. ಆದರೆ ನನಗೆ ಕೆಲವೊಂದು ಪರ್ಸ್ನಲ್ ಕಾರಣಗಳಿಂದ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ವಿಡಿಯೋನ ಹಾಕೋಕ್ಕೂ ಆಗಿರಲಿಲ್ಲ. ಆದರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಹಬ್ಬದ ದಿನ ಅಂದರೆ ಶುಕ್ರವಾರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಈಗ ದೇವ್ರ ಸಾಮಾನೆಲ್ಲನೂ ಬೆಳಗಿಟ್ಕೊತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಹಬ್ಬದ ದಿನ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿಯಲ್ಲ. ಇನ್ನು ನಮ್ಮ ಮನೆಯಲ್ಲಿ ಸಿಂಪಲಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದು. ಲಕ್ಷ್ಮಿ ಏನು ಕೂರಿಸಿರಲಿಲ್ಲ, ಅದೇ ಕಳಶನ ಪೂಜೆ ಮಾಡಿದ್ದು ಅಷ್ಟೇ. ಸೊ ಕಳಶಕ್ಕೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಕಳಶನೇ ಲಕ್ಷ್ಮಿ ಸ್ವರೂಪವಾಗಿ ಪೂಜೆ ಮಾಡ್ತೀವಿ. ಸೊ ಲಕ್ಷ್ಮಿಗೆ ಗೋಧಿ ಹಿಟ್ಟು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಗೋಧಿ ಹಿಟ್ಟು ಮತ್ತು ಅರಿಶಿನ ಕಲಸಿ ಕಳಶದ ಕಾಯಿಗೆ ಹಚ್ತಾ ಇದ್ದೀನಿ. ಸೊ ಇದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಹೋದ ವರ್ಷವೂ ಕೂಡ ನಿಮಗೆ ವ್ಲಾಗಲ್ಲಿ ಹೇಳಿದ್ದೆ, ಇದನ್ನು ಹೇಗೆ ನಾನು ಎಲ್ಲ ರೆಡಿ ಮಾಡಿದ್ದೆ ಅಂತಲೂ ತೋರಿಸಿದ್ದೆ. ಹೋದ ವರ್ಷದ ಹಬ್ಬದ ಆಚರಣೆಗೂ ಈ ವರ್ಷದ ಹಬ್ಬದ ಆಚರಣೆಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಒಂದು ರೀತಿ ಮನಸ್ಸೇ ಇಲ್ಲದೇ ಹಬ್ಬ ಆಚರಣೆ ಮಾಡಿದೆ ಅಂತ ಹೇಳ್ಬೋದು. ಸೊ ಕಾರಣ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಕಳಶದ ಕಾಯಿಗೆ ಸ್ವಲ್ಪ ಡಿಫ್ರೆಂಟಾಗಿ ಕುಂಕುಮದ ಅಲಂಕಾರ ಮಾಡೋಣ ಅಂತ ಈ ಥರ ಪೇಪರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಪೇಪರ್ನ ಕಟ್ ಮಾಡಿಕೊಂಡು ಯಾವ ಕಡೆ ಮುಖ ಮಾಡ್ತೀವೋ ಆ ಕಡೆಗೆ ಇಟ್ಟು ಅದ್ರ ಮೇಲೆ ಕುಂಕುಮ ಎಲ್ಲನ ಹಾಕಿ ಒಂದು ಒಳ್ಳೆಯ ಡಿಸೈನ್ ಬರುತ್ತೆ. ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಥರನೇ ಕಾಣಿಸುತ್ತೆ ಅದು ಕಳಶದ ಕಾಯಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು, ರೆಡಿ ಆಯಿತು ಕಳಶದ ಕಾಯಿ. ಇನ್ನು ಮನೇಲಿರುವ ಪ್ರತಿಯೊಬ್ಬರು ಕೂಡ ಹಬ್ಬದ ಕೆಲಸದಲ್ಲಿ ಭಾಗಿಯಾಗಿದ್ದು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಅದೊಂದು ವಿಶೇಷ ಈ ಸಲ ಹಬ್ಬದಲ್ಲಿ. ಅವರು ಕೂಡ ರಜಕ್ಕೆ ಬಂದಿದ್ದರು. ಇನ್ನು ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಸೊ ನಮ್ಮ ಯಶುನೇ ನಮ್ಮ ಪಾಪುಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ, ಸೊ ನನ್ನ ಅರ್ಧ ಕೆಲಸನ ನಮ್ಮ ಯಶುನೇ ಮಾಡಿಕೊಂಡ್ರು. ಇನ್ನು ಪೂಜೆ ಪುನಸ್ಕಾರದ ಜೊತೆಗೆ ಈ ತಿಂಡಿನೂ ಮಾಡಬೇಕು. ತಿಂಡಿ ಊಟ ಅದೇ ಅಲ್ವಾ ಹಬ್ಬದ ವಿಶೇಷ. ಸೊ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಪಾಪನೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾನಿವತ್ತು ಬಿಸಿಬೇಳೆಬಾತು, ಸಜ್ಜಿಗೆ, ಪುಳಿಯೋಗರೆ ಇಷ್ಟು ಮಾಡಬೇಕು. ಸೊ ಬಿಸಿಬೇಳೆಬಾತು ಮಾಡ್ತಾ ಇದ್ದೀನಿ. ಹೆಚ್ಚು ತರಕಾರಿ ಹಾಕಿ ಬಿಸಿಬೇಳೆಬಾತು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇನ್ನು ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮತ್ತು ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಲಕ್ಷ್ಮಿಗೂ ಕೂಡ ಪುಳಿಯೋಗರೆ ಸಜ್ಜಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಸೊ ನಮ್ಮ ಹಬ್ಬದ ದಿನದಲ್ಲಿ ಮುಕ್ಕಾಲು ದಿನ ನಮಗೆ ಅಡುಗೆ ಮನೆಯಲ್ಲೇ ಹೋಗ್ಬಿಡುತ್ತೆ. ಸೊ ನಾನಿವತ್ತು ಹಾಕಿರುವಂಥ ಡ್ರೆಸ್ಸು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಈಗ ಸದ್ಯಕ್ಕೆ ನನಗೆ 6 ತಿಂಗಳು ನಡೀತಾ ಇದೆ. ಹಾಗಾಗಿ ಹೆಚ್ಚು ಗ್ರ್ಯಾಂಡಾಗಿರೋ ಡ್ರೆಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಈ ಸಿಂಪಲ್ ಡ್ರೆಸ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಇನ್ನು ನಮ್ಮ ಅತ್ತೆಯವರು ದೇವ್ರ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದು. ನಾನು ಅಡುಗೆ ಮನೆಯಲ್ಲಿ ತಿಂಡಿ ಊಟ ಅಂತ ನಾನು ರೆಡಿ ಮಾಡಿಕೊಂಡೆ. ಸೊ ಹೇಗೆ ಮಾಡಿದ್ರು 11-12 ಗಂಟೆ ಆಗೇ ಬಿಡುತ್ತೆ. ಸೊ ನಮ್ಮ ದೇವ್ರ ಮನೆ ಈ ಥರ ರೆಡಿಯಾಗಿದೆ ಫೈನಲಿ. ಸೊ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ನಾವು. ಕಳಶದ ಕಾಯಿಗೇನೆ ಬಳೆ ಮತ್ತು ಅರಿಶಿನ ಕುಂಕುಮ ಹೂವು ಕಮಲದ ಹೂವು ಎಲ್ಲನ ಹಾಕಿ ಲಕ್ಷ್ಮಿ ಥರ ರೆಡಿ ಮಾಡಿ ಸೊ ಪೂಜೆನ ಮಾಡಿದೋ ಇವತ್ತು. ನಿಮ್ಗಳಿಗೂ ಕೂಡ ವರಮಹಾಲಕ್ಷ್ಮಿ ಆಯುಷು ಆರೋಗ್ಯ ತುಂಬ ಮುಖ್ಯ. ಸೊ ಎಷ್ಟು ದುಡ್ಡಿದ್ರೂ ನಾವು ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆರೋಗ್ಯನ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ಪೂಜೆಗೆಲ್ಲ ರೆಡಿ ಆದಮೇಲೆ ನಮ್ಮ ಮನೆಯ ಲಕ್ಷ್ಮಿ, ಸೊ ನಮ್ಮ ಅತ್ತೆಯವರು ಮೊದಲು ಪೂಜೆ ಮಾಡಿದ್ರು.
ಸೊ ಹಬ್ಬದ ಆಚರಣೆಯಲ್ಲಿ ಈ ಸಲ ಮನೆ ತುಂಬ್ದಂಗಿತ್ತು. ನನ್ನ ಯಜಮಾನರು ಬಂದಿದ್ದರು, ನಮ್ಮ ಯಜಮಾನರವ್ರ ಅಕ್ಕನ ಮಕ್ಕಳು ಎಲ್ಲ ಇದ್ದರು. ಸೊ ಹಾಗಾಗಿ ಹಬ್ಬದ ವಾತಾವರಣ ಚೆನ್ನಾಗಿತ್ತು. ಆದರೂ ಮನಸ್ಸಲ್ಲಿ ಒಂದು ಕಡೆ ಏನೋ ಬೇಜಾರು, ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಸೊ ನಾನು ಕೂಡ ಎಷ್ಟೇ ಬೇಜಾರಿದ್ರು ನಮ್ಮ ಬೇಜಾರನ್ನೆಲ್ಲ ಹೇಳ್ಕೊಳ್ಳೋದೇ ನಾವು ದೇವ್ರ ಮುಂದೆ ಅಲ್ವಾ. ಸೊ ನಮಗೆ ಪರಿಹಾರ ಅಂತ ಸಿಗದೆ ದೇವ್ರ ಹತ್ರ ಅಂತ ನಂಬಿಕೆಯಲ್ಲಿ ನಾವು ದೇವ್ರು ಮಾಡ್ತೀವಿ. ಸೊ ಇವತ್ತು ಕೂಡ ಹಾಗೆ ಪೂಜೆ ಪುನಸ್ಕಾರ ಎಲ್ಲನೂ ಭಕ್ತಿಯಿಂದ ಮಾಡಿದೆ, ಮುಂದೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ. ನನ್ನ ಮಗಳು ಕೂಡ ಅವ್ರ ಅತ್ತೆ ಕೊಡಿಸಿರೋ ಬ್ಯಾಗ್ನ ಬಿಚ್ಚಲೇ ಇಲ್ಲ, ನೆನ್ನೆಯಿಂದನೂ ಹಾಕ್ಕೊಂಡಿದ್ಲು. ಅಂದರೆ ಹಬ್ಬದ ಹಿಂದಿನ ದಿನದಿಂದನೂ ಆ ಬ್ಯಾಗ್ನ ಹಾಕ್ಕೊಂಡಿದ್ಲು. ಸೊ ಅವಳಿಗೂ ಭಕ್ತಿ ಸ್ವಲ್ಪ ಹೆಚ್ಚು, ನನಗಿಂತ ಅವಳಿಗೆ ಹೆಚ್ಚು ಅಂತ ಹೇಳ್ಬೋದು. ಸೊ ಅವಳು ತುಂಬ ಚೆನ್ನಾಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಇನ್ನು ನನ್ನ ಮಗಳು ಡ್ರೆಸ್ ಕೂಡ ಹೊಸ ಡ್ರೆಸ್ ತೊಗೊಂಡಿದ್ದೆ ಅವಳಿಗೂ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಕ್ಯೂಟಾಗಿ. ಮನೇಲಿ ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು, ಬೀರೇಶ್ವರನ ದೇವಸ್ಥಾನಕ್ಕೆ. ಸೊ ನಮ್ಮ ಮನೆಯಿಂದ ಒಂದು 5-10 ನಿಮಿಷ ಜರ್ನಿ ಆಗುತ್ತೆ ಸ್ಕೂಟ್ರಲ್ಲಿ ಹೋದರೆ. ಸೊ ಅಲ್ಲೂ ಹೋಗಿ ದೇವ್ರ ಪ್ರಾರ್ಥನೆ ಮಾಡಿಕೊಂಡು ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು. ಹಬ್ಬ ಅಂದರೆ ಮನೇಲಿ ಪೂಜೆ, ದೇವಸ್ಥಾನದಲ್ಲಿ ಪೂಜೆ, ಊಟ, ಸಂಜೆ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರೆಯೋದು, ಇನ್ನು ನಾವು ಹೋಗೋದು. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷನೇ ಅದಲ್ವಾ. ಸೊ ಚೆನ್ನಾಗಿತ್ತು. ದೇವಸ್ಥಾನದಲ್ಲೂ ಅಷ್ಟೇ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು. ಸೊ ನೆಕ್ಸ್ಟ್ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಮುಗಿದ್ಮೇಲೆ ಮನೆಗೆ ಬಂದು ಹೊಟ್ಟೆ ತುಂಬ ಹಬ್ಬದ ಊಟ ಮಾಡಿದೋ. ಇನ್ನು ನನಗೆ ಅರಿಶಿನ ಕುಂಕುಮ ಕರೆಯೋಕ್ಕೆ ಅಂತ ನಮ್ಮ ದೊಡ್ಡತ್ತೆಯವರ ಸೊಸೆ, ಅಂದರೆ ನನಗೆ ಓರ್ಗಿತ್ತಿ ಆಗಬೇಕು, ಅವ್ರು ಬಂದಿದ್ದರು. ಸೊ ನಮ್ಮ ಮನೆಗೆ ಬಂದಾಗ ಅರಿಶಿನ ಕುಂಕುಮ ಕೊಟ್ಟು ನಾನು ಕೂಡ ಅರಿಶಿನ ಕುಂಕುಮ ತೊಗೊಳಕ್ಕೆ ಅವ್ರ ಮನೆಗೆ ಹೋಗಿದ್ದೀನಿ. ಇವಾಗ ಚೆನ್ನಾಗಿ ದೇವರ ಅಲಂಕಾರ ಮಾಡಿ ಚೆನ್ನಾಗಿ ದೇವ್ರನ್ನ ಕೂರಿಸಿದ್ರು ಅವರು. ನೋಡೋದಕ್ಕೆ ಸಾಕ್ಷಾತ್ ಲಕ್ಷ್ಮಿ ಎದ್ದು ಬರ್ತಾ ಇರೋಂಗೆ ಅನ್ನಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ತುಂಬ ಚೆನ್ನಾಗಿ ಕಳೀತು ಅಂತ ಹೇಳ್ಬೋದು. ಸೊ ಇನ್ನು ನಾನು ಇಷ್ಟು ದಿನ ವಿಡಿಯೋ ಏನಕ್ಕೆ ಮಾಡಿರಲಿಲ್ಲ ಅಂದರೆ ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ. ಸೊ ನಮ್ಮ ಅಮ್ಮನಿಗೆ ತುಂಬಾ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ದರು. ಸೊ ICU ಅಲ್ಲಿದ್ದು ನೆಕ್ಸ್ಟು ಒಂದು 5-6 ದಿನ ವಾರ್ಡಿಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು 4-5 ದಿನ. ಸೊ ಈಗ ಸದ್ಯಕ್ಕೆ ಮನೇಲಿದ್ದಾರೆ. ನಾನು ನನ್ನ ತಮ್ಮನ ಹೆಂಡತಿ ಇಬ್ಬರು ನೋಡ್ಕೋತಾ ಇದ್ದೀವಿ. ಸೊ ಅಮ್ಮನಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಸದ್ಯಕ್ಕೆ ಅಮ್ಮನ್ನ ಮನೇಲೇ ನೋಡ್ಕೋತಾ ಇದ್ದೀವಿ. ಅಮ್ಮಂಗೆ ಏನಾಗಿತ್ತು ಎತ್ತ ಕಂಪ್ಲೀಟಾಗಿ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಮತ್ತೊಂದು ವ್ಲಾಗೊಂದಿಗೆ ಭೇಟಿ ಆಗ್ತೀನಿ ಬಂಧುಗಳೇ. ನಾನು ಇದೊಂದೇ ಕಾರಣಕ್ಕೆ ಪ್ರತಿಯೊಂದು ವಿಡಿಯೋದಲ್ಲೂ ಆರೋಗ್ಯ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದು. ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.